ಸಾಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ ಇಲ್ಲದ ವೆದರಿಗೆ ಒಂದು ಚೂರು ಸೆಟ್ ಆಗೋಂಗೆ ಜುಗಾಡ್ ಮಾಡಿ ಸೆಟ್ ಮಾಡಿದ್ದೀವಿ ಡ್ರೆಸ್. ಬಟ್ ಫುಲ್ ಇಲ್ಲ, ಶಾರ್ಟ್ಸೇ. ಆ್ಯಂಡ್ ಈ ಥರ ಹಾಕ್ಕೊಂಡಿದ್ದೀವಿ ಇಬ್ಬರು, ಬ್ಲ್ಯಾಕ್ ಶಾರ್ಟ್ಸ್, ವೈಟ್ ಸ್ನೀಕರ್ಸ್, ಆಮೇಲೆ ಆಲ್ಮೋಸ್ಟ್ ಸೇಮ್ ಕೈಂಡ್ ಆಫ್ ಟಾಪ್. ಸೊ ಇವಾಗ ಟೈಮ್ ಇಷ್ಟು 4 o'clock ಇದೆ. 4 o'clock ಆಗಿದೆ, ಬಟ್ 8 ಗಂಟೆ ಆಗಿರೋ ಥರ ಇದೆ. ನಾವು ಕ್ಯಾಟ್ ವಿಲೇಜ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಆ್ಯಂಡ್ ನಮ್ಮ ಗೈಡ್ ಸಜೆಸ್ಟ್ ಮಾಡಿದ್ರು ವೇಸ್ಟ್ ಆಗುತ್ತೆ ಇವಾಗ ಹೋದರೆ, ನಿಮ್ಗೆ ಏನೂ ಕಾಣಿಸಲ್ಲ, ವಿಸಿಬಿಲಿಟಿ ಇರೋದಿಲ್ಲ ಅಂತ. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾಫೆಗೆ ಹೋಗೋಣ. ಕರೆಕ್ಟ್ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿನೂ ನಾವು ಇದು ಇಮೇಜಸ್ ಎಲ್ಲ ನೋಡಿದಾಗ ಸಕ್ಕತ್ತಾಗಿದೆ ಪಿಕ್ಚರ್ಸ್ ಎಲ್ಲ ತೊಗೊಳೋದಕ್ಕೆ, ಬಟ್ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾಳೆ. ಸರಿ ಹೋಗೋಣ, ಕೂತ್ಬಿಟ್ಟಾದರೂ ಬರೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಮೋನಾ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಬಾಯ್. We have come to see the Mona Darling. Mona Darling ಕಣ್ಣಿಗೆ ಕಾಣಿಸ್ತಲ್ಲ, ಏನಾದರೂ ಮಾಡಿ ಕಾಣಿಸ್ಬೋದು ಅಂತ ಆ ಕಡೆ ಹೋಗ್ತಾ ಇದ್ದೀವಿ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೆಫೆ ಆ್ಯಂಡ್ ವೈಬ್ ಸೂಪರ್ ಆಗಿದೆ. ಬೈ ದ ವೇ ಇಲ್ಲಿ ಏನೋ ಒಂದು ಫ್ರೂಟ್ ಇದೆ, ಏನಂತ ಗೊತ್ತಿಲ್ಲ, ಆ್ಯಪಲ್ ಅಥವಾ ಆರೆಂಜ್ ಏನಂತ ಗೊತ್ತಿಲ್ಲ. ಅಲ್ ಶೋ ಈಸ್ ದಿಸ್, ನನಗೂ ಗೊತ್ತಾಗ್ತಿಲ್ಲ ಏನು ಅಂತ, ಬಟ್ ಏನೋ ಒಂದು ಫ್ರೂಟ್. ನಮ್ಮ ಮೋನಾ ಡಾರ್ಲಿಂಗ್ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಅಲ್ಲಿ ಶಿ ಈಸ್ ದೇರ್, ಅಲ್ಲೋಗಿ ನೋಡೋಣ. ನಾವು ಗೂಗಲಲ್ಲಿ ನೋಡಿದ್ದಕ್ಕೂ ಇವಾಗ ಈ ಒಂದು ವಿಂಟರ್ ಸಿಚುವೇಶನ್ಗೂ ನೋಡಿದ್ದಕ್ಕೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಏನೂ ಕಾಣಿಸ್ತಾ ಇಲ್ಲ. ವಿಲ್ ಗೋ ನಿಯರ್. ಸಾರಿ, ಅದು ಮೋನಾ ಡಾರ್ಲಿಂಗ್ ಅಲ್ಲ, ಅದು ಏನದು ಗೇಟ್. ಮೋನಾ ಡಾರ್ಲಿಂಗ್ ಇಲ್ಲಿದ್ದಾಳೆ. ಗೇಟಾ? ಶಿ ಈಸ್ ದೇರ್. ಯಾ ಶಿ ಈಸ್ ಆರ್ ಮೋನಾ ಡಾರ್ಲಿಂಗ್. ಸೊ ಶಿ ಸೋ ಬ್ಯೂಟಿಫುಲ್. ಚಂದ ಇದೆ ಅಲ್ಲ, ಇಷ್ಟಾದರೂ ಕಾಣಿಸ್ತಿದ್ದಾಳಲ್ಲ. ಆ್ಯಂಡ್ ಇದು ಮೋನಾ ಡಾರ್ಲಿಂಗ್ದು ಡೀರ್ ಸಾಂಬಾನ ಅದು. ಆಮೇಲೆ ಅದು ಏನು ಮೋನಾ ಡಾರ್ಲಿಂಗ್ ಗೇಟ್. ಓಕೆ, ಮೋನಾ ಡಾರ್ಲಿಂಗ್ದು ಗೇಟ್ ನೋಡೋಕ್ಕೆ ಫುಲ್ ಕ್ಯೂ ಇದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೇಕು ಏನಲ್ಲ. ಬಟ್ ನಮ್ಮ ಹತ್ರ ಟೈಮ್ ಇದೆ, ವಿ ಆರ್ ನಾಟ್ ಇನ್ ಅ ಹರಿ, ಸೊ ವಿ ವಿಲ್ ಟೇಕ್ ಪಿಕ್ಚರ್ ಓನ್ಲಿ ದೆನ್ ಗೋ ಬ್ಯಾಕ್. ವಾಟ್ ಸೇ? ಆರಾಮಾಗಿ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ತಿನ್ಕೊಂಡು ಆರಾಮಾಗಿ ಅಷ್ಟೇ ಬಂದಿರೋದೇ ಅದಕ್ಕಂತೆ. ಕ್ರೇಜಿ ಅಲ್ಲ? ಐ ಥಿಂಕ್ ಯು ಹ್ಯಾವ್ ಸೀನ್. ಐ ಲವ್ ಇಟ್, ಐ ಲವ್ ದ ವೈಬ್. ತುಂಬಾ ಚೆನ್ನಾಗಿದೆ. ಪೀಪಲ್ ಆರ್ ವೇಟಿಂಗ್. ಸೊ ಯಾ, ಲಾಟ್ಸ್ ಆಫ್ ಲವ್. ಫುಲ್ಲಿ ಆನ್ ಡಿಮಾಂಡ್. ಎಲ್ಲ ಕಡೆಗೂ ಫೋಟೋ ತೊಗೊಳೋಕ್ಕೆ ಕ್ಯೂ ತೊಗೋಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅದು ಒಂದು ಹ್ಯಾಂಡ್. ದಿಸ್ ಈಸ್ ಕಿಸ್ ಬ್ರಿಡ್ಜ್ ಅಂತ. ಇದು ಈ ಕಡೆಯಿಂದ ಒಬ್ಬರು ಆ ಕಡೆಯಿಂದ ಒಬ್ಬರು ಬಂದುಬಿಟ್ಟು ಮಧ್ಯದಲ್ಲಿ ಕಿಸ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ಪಾರ್ಟ್ನರ್ಸ್. ನಾವಲ್ಲಿ ಬರೀ ಇದು ಏನದು ವೀಡಿಯೋ ಮಾತ್ರ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಅವರಿಬ್ಬರು ನಿಂತಿದ್ದಾರಲ್ಲ ಆ ಥರ. ಸೊ ಯಾ, ಇಟ್ಸ್ ಫನ್. ಆ್ಯಂಡ್ ಇದು ಆ್ಯಕ್ಚುಲಿ ದ ಮೋಸ್ಟ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿಂಗಿದೆ ವೈಬ್ ಇಸ್ ವೈಬಿಂಗ್. ಓ ಯಾ. What are you feeling? ನೈಸ್ ವ್ಯೂ. ಎಲ್ಲ ಸಕ್ಕತ್ತಾಗಿದೆ. ಅಲ್ಲಿ ನೋಡು, ಆ ಸ್ಟೆಪ್ ಚೆನ್ನಾಗಿದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಸ್ಟೆಪ್ಸ್ ಇದೆ ನಡ್ಕೊಂಡು ಹೋಗೋ ಥರ. ಏನೂ ಇದೆ ಒಟ್ಟಿನಲ್ಲಿ. ಇದು ವಯಲಿನ್ ಅಂತೆ ಅಲ್ಲ, ವಯಲಿನ್ನೇ ಅಲ್ಲ, ಪಿಯಾನೋನ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಸುಮ್ಮನೆ ಪೋಸ್ ಸಿಟಿಯ ಜೊತೆ ಪ್ಲಸ್ ವ್ಯೂ ಜೊತೆ. ಮೋನಾ ಹತ್ರ ಹೋಗಿಲ್ಲ, ಇನ್ನೂ ಹೋಗಬೇಕು. ನನ್ನ ಪ್ರಕಾರ ನೀವು ಯಾವುದೇ ಡೆಸ್ಟಿನೇಷನ್ಗೆ ಹೋದ್ರೂ ಕೂಡ ಏನೇನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮ್ಮ ಗೈಡ್ ಅಥವಾ ನಿಮ್ಮ ಟ್ರಿಪ್ ಅಡ್ವೈಸರ್ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ನೀವು ನೋಡಬೇಕು ಅಂತ ನಂಗೆ ಅನಿಸುತ್ತೆ. ಇಲ್ಲಾಂದರೆ ಈ ಥರ ಪ್ಲೇಸಸ್ ಮಿಸ್ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿದೆ. ಸೊ ನೀವು ಸಾಪಾಗೇನಾದರೂ ಹೋದರೆ ಈ ಮೋನಾ ಕೆಫೆ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ದಿಸ್ ಇಸ್ ಅ ಬಟರ್ಫ್ಲೈ view. I wish I had the wings like butterfly so I could fly away far and far to my Neil, to India, to see my little one, love of my life. I wish it's the best in Sapa. We are having the best time.
ಕಡೆ ಎಲ್ಲ ಹೋಗಿ ಫೋಟೋ ತೊಗೊಂಡು ವೀಡಿಯೋಸ್ ತೊಗೊಂಡು ಎಲ್ಲ ಬರೋಷ್ಟರಲ್ಲಿ ಕತ್ಲಾಯಿತು. ಮೋನ ಅಕ್ಕನ ಹತ್ರ ಲಾಸ್ಟಲ್ಲಿ ಬಂದ್ವಿ. ಶಿ ಈಸ್ ಅಪ್ಸೆಟ್ ಲಾಸ್ಟಲ್ಲಿ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ. ಬಟ್ ಯಾ ಸ್ಟಿಲ್ ದ ವ್ಯೂ ಇಸ್ ದೇರ್. ಹೀಗಿದ್ದಾಳೆ ನಮ್ಮಕ್ಕ ಮೋನಕ್ಕ. ಹಾಯ್ ಹೇಳು ಪಿಯಾ. ಮೋನಕ್ಕಗೆ ಹೌ ಆರ್ ಯು? ಅವಳದು ಫ್ಲವರ್ ಚೆನ್ನಾಗಿದೆ ನೋಡು, ಸೂರ್ಯಕಾಂತಿ ಏನೋ ಇರುತ್ತೆ ಇಲ್ಲಿದ್ದು, ಏನೋ ಒಂದು ಇರುತ್ತೆ. ಇದು ನಮಗೆ ಗೊತ್ತಿಲ್ಲ, ಸ್ಟೂಚಾಗಿ ಮಾತಾಡ್ತಾ ಇದ್ದೀವಿ ಗೊತ್ತಿಲ್ಲದೆ. ಆ್ಯಂಡ್ ಇವಾಗ ಲೈಟ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಕೆಫೆ. ಇವಾಗ ಎಕ್ಸ್ಟ್ರೀಮ್ ಚಳಿ ಫೀಲ್ ಆಗ್ತದೆ. ಮೇ ಬಿ 10 ಡಿಗ್ರಿ ಇರ್ಬೋದು ಅಂತ ಅನ್ಸುತ್ತೆ. ನಿಂಗೆ ಚಳಿ ಆಗ್ತಿಲ್ಲ? ಆಗ್ತದೆ. ಯಾಕೆ? ನಿಂಗೆ ಶೆಕೆ ಅಲ್ಲ. ಅವಾಗಲೇ ಹಂಗೆ ಕೇಳಿದೆ ನಿಂಗೆ ಚಳಿ ಆಗ್ತಿದೆಯಾ ಅಂತೆಲ್ಲ. ಇಲ್ಲ 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 ಅಂತದ್ದು. ಮತ್ತೆ ಇಷ್ಟು ಬಿಸಿಲಿದೆ, ಇಷ್ಟು ಬಿಸಿ ಬಿಸಿ ಇದೆ, ಹೆಂಗೆ ಚಳಿ ಆಗುತ್ತೆ ಅಂತ ತಡ್ಕೊಳಕ್ಕಾಗ್ತಿಲ್ಲ. ಸನ್ಗ್ಲಾಸ್ ಬೇಕಿತ್ತಾ? ಆ ಥರ ಚಳಿಯಾಗಿ ನಿಂತ್ಕೊಳಕ್ಕಾಗ್ತಿಲ್ಲ. ಗಡ್ ಗಡ್ ಗುಡ್ ಗುಡ್ ಗುಡಿ ಅಂತ ಫೀಲ್ ಆಗ್ತದೆ. ಫೈನಲಿ ಮೋನ ಅಕ್ಕನ ಹತ್ರ ಬಂದುಬಿಟ್ವಿ. ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ. ಎಷ್ಟು ದೊಡ್ಡದಾಗಿ ಕೈ ಇಟ್ಕೊಂಡಿದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದಾರೆ ನಮಗೆ ಹೀಗೆ. ಆ್ಯಂಡ್ ಯಾ ದ ಫೈನಲ್ ಪ್ಲೇಸ್ ಅಂದರೆ ಫೈನಲ್ ವ್ಯೂ. ಕತ್ಲಾಗ್ಬಿಟ್ಟಿದೆ ಇವಾಗ. ಕತ್ಲೆ ಅಂದರೆ ಟೈಮ್ ಎಷ್ಟು ಗೊತ್ತಾ? ಟೈಮ್ ಇಸ್ ಜಸ್ಟ್ ಇಂಡಿಯಾದಲ್ಲಿ 4 o'clock, ಇಲ್ಲಿ 5:45 ಆಗಿದೆ. ರಾತ್ರಿ 9 ಗಂಟೆ ಆದಂಗಿದೆ ಆ್ಯಕ್ಚುಲಿ. ಅಷ್ಟು ಕತ್ಲು ಎಂಥದ್ದು ಕಾಣಿಸ್ತಾನೆ ಇಲ್ಲ. ಇನ್ಯಾವ ವ್ಯೂವಲ್ಲೂ ಫೋಟೋಸ್ ತೊಗೊಳಕ್ಕಾಗಲ್ಲ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಏನೋ ಒಂದು ಗ್ಲಾಸ್ ಹಾಕಿ ಕೂತ್ಕೊಂಡು ಫೋಟೋ ತೆಗೋ ಥರ ಇದೆ. ಆ್ಯಂಡ್ 5:45 ಗಂಟೆಗೆ 9 ಗಂಟೆ ಆಗಿರೋ ಥರ ಇದೆ ರಾತ್ರಿ. ಫುಲ್ ಕತ್ಲೆ. ಸೊ ನೋಡೋಣ ನೆಕ್ಸ್ಟ್ ಏನಂತ. ವಿಲ್ ಗೋ ಟು ದ ಕ್ಯಾಫೆ. ಕಮ್ ಲೆಟ್ಸ್ ಗೋ. ಇಲ್ಲಿ ನೋಡಿ, ಅವರು ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಎಲ್ಲನೂ ಸೇಲ್ ಮಾಡೋದು, ಪರ್ಸ್ ಸೇಲ್ ಮಾಡೋದು ಆ್ಯಕ್ಚುಲಿ. ನೋಡಿ ಇಷ್ಟು ಪುಟ್ಟ ಪಾಪು, ಇಷ್ಟು ಚಿಕ್ಕ ಬೇಬಿನ ಇಟ್ಕೊಂಡು ಪರ್ಸ್ ಆ ಥರ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನಾನು ಒಬ್ಬರ ಹತ್ರದಿಂದ ಮಾತ್ರ ತೊಗೊಂಡೆ, ಬೇರೇನಕ್ಕೂ ಅಲ್ಲ, ಜಸ್ಟ್ ಬೇಬಿನ ನೋಡಿ ತುಂಬಾ ಬೇಜಾರಾಗಿ ನಾನು ತೊಗೊಂಡೆ. ಸೊ ಕ್ಯಾಬ್ ಬಂತು, ಅದಕ್ಕೆ ಸ್ಟಾಪ್ ಮಾಡಿದ್ದು. ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಂದ್ಗಡೆ ಹಿಂಗೆ ಕಟ್ಕೊಂಡು ಅವರು ಪರ್ಸ್ ಇದೆಲ್ಲ ಸೇಲ್ ಮಾಡ್ತಿದ್ರೆ. ನಾನು ಒಂದು ತೊಗೊಂಡೆ ಓನ್ಲಿ ಬಿಕಾಸ್ ಆಫ್ ದ ಬೇಬಿ ಆ್ಯಂಡ್ ಫಾರ್ ದ ಬೇಬಿ ಅಂತ ಅಂದ್ಕೊಳ್ಳೋಣ. ಬೇಜಾರಾಯಿತು ತುಂಬ. ಅವ್ರನ್ನ ನೋಡಿದೆ, ತುಂಬ ಮುದ್ದಾಗಿದ್ದಾರೆ, ತುಂಬ ಚಿಕ್ಕದು. ಆ್ಯಂಡ್ ಕ್ಯಾಪ್ ಕೂಡ ಹಾಕಿಲ್ಲ. ಇಷ್ಟು ನಮಗೇ ತಡ್ಕೊಳಕ್ಕಾಗ್ತಿಲ್ಲ ಚಳಿ, ಅದು ಹೆಂಗಾದರೂ ಸಹಿಸ್ಕೊಳ್ಳೋದು ಅಂತ. ಬಟ್ ನಂಗೆ ಗೊತ್ತಿಲ್ಲ, ವಾಟ್ ಎವರ್ ದೇ ಬ್ಯಾಕ್ಗ್ರೌಂಡ್, ಐ ಆಮ್ ನಾಟ್ ಬೀಯಿಂಗ್ ಜಜ್ಮೆಂಟಲ್ ದೋ. ಬಟ್ ವಾಟ್ ಎವರ್ ಇಸ್ ದ ರೀಸನ್, ಎಷ್ಟೇ ಪುವರ್ ಆಗಿರಲಿ ಏನೇ ಇರಲಿ, ವಾಟ್ ಎವರ್ ಮೇ ಬಿ ದ ರೀಸನ್, ನಮ್ಮ ಹೊಟ್ಟೆಪಾಡಿಗೋಸ್ಕರ ನಮ್ಮ ಮಕ್ಕಳನ್ನ ಯೂಸ್ ಮಾಡ್ಕೋಬಾರ್ದು. ಆ್ಯಂಡ್ ಅವ್ರಿಗೆ ದೇ ಶುಡಂಟ್ ಸಫರ್ ಬೇಸಿಕಲಿ. ದ್ಯಾಟ್ಸ್ ಮೈ ಫೀಲಿಂಗ್. ಏನೋ ಸಿಂಪತಿಗಿರ್ಬೋದು ಅಥವಾ ರಿಯಲಿ ಯಾರು ನೋಡ್ಕೊಳ್ಳೋಕ್ಕೆ ಇಲ್ಲದೆ ಅವರು ಈ ಥರ ಪ್ರೊಫೆಷ್ನಲ್ಲಿ ಇಳ್ದಿರ್ಬೋದು. ವಾಟ್ ಎವರ್ ಇಸ್ ದ ರೀಸನ್, ಐ ರೆಸ್ಪೆಕ್ಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಬಟ್ ಅವ್ರದ್ದೊಂದು ಕಷ್ಟಪಾಡಿಗೋಸ್ಕರ ಮಕ್ಕಳನ್ನ ಯೂಸ್ ಮಾಡ್ಕೋದು, ಮಕ್ಕಳು ಅಲ್ಲ ಅದು ಮಗುನ ಇದು ಮಾಡ್ಕೋಬಾರ್ದು ಅಂತ ನನ್ನ ಒಪಿನಿಯನ್. ನನಗೆ ಫುಲ್ ಕರಳು ಕಿತ್ತು ಬಂದಂಗೆ ಆಗ್ತಾಯಿತ್ತು ನೋಡ್ತಾ ಇದ್ದರೆ. ಅದು ಎಷ್ಟು ಮುದ್ದಾಗಿದ್ದಾರೆ ಅಂತ, ಮಗು ಅಲ್ಲ ಡಾಲ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಸೋದಿಲ್ಲ. ಸೊ ಆ ಥರ ಮೈ ಹಾರ್ಟ್ ಈಸ್ ರಿಯಲಿ ಕ್ರೈಯಿಂಗ್ ಇನ್ಸೈಡ್ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಯಿತು, ಮನಸ್ಸೇ ಒಂಥರ ಏನು ಹೇಳೋದು ಅದಕ್ಕೆ. ವಾಟ್ಸ್ ಯುವರ್ ಒಪಿನಿಯನ್ ಪಿಯಾ? ಕರೆಕ್ಟ್. ನಿನ್ನ ಮುಖಕ್ಕೆ ಲೈಟ್ ಹಾಕೋ. ವಾಟ್ಸ್ ಯುವರ್ ಒಪಿನಿಯನ್? ಮಾಡಬಾರ್ದು, ತುಂಬ ಬೇಜಾರಾಗುತ್ತೆ, ತುಂಬ ಒಂಥರ ಹಿಂಸೆ ಅನ್ಸುತ್ತೆ ಅಲ್ವಾ. ನಮಗೆ ಅದು ಬೇಡ ಅವ್ರ ಹತ್ರ ಇರೋ ಐಟಮ್. ಬಟ್ ಐ ಬಾಡ್ ಇಟ್, ಬಟ್ ದ್ಯಾಟ್ಸ್ ನಾಟ್ ದ ಡೀಲ್ ಆಯಿತಾ. ಬಟ್ ಮಕ್ಕಳನ್ನ ಯಾಕೆ ಅಂತ, ಅದು ಅಯ್ಯೋ ಚಿಕ್ಕದು ಅಂದರೆ ಚಿಕ್ಕದು, ಒಳಗಡೆ ಫುಲ್ ಬ್ಲ್ಯಾಂಕೆಟ್, ಮಗು ಬ್ಲ್ಯಾಂಕೆಟಲ್ಲಿ ಕವರ್ ಮಾಡಿದ್ದಾರೆ ಒಳಗಡೆಯಿಂದ. ಅಯ್ಯೋ ಅದು ಅಳ್ತಾ ಇದೆ, ಕರಿತಾ ಇದೆ, ಹೇಳೋದು ಬೇಡ. ಓಕೆ, ಲೀವ್ ಇಟ್, ವಿಲ್ ಸ್ಟಾಪ್ ಇಟ್ ದ್ಯಾಟ್. ಸೊ ಅಲ್ಲಿ ಕೆಫೆಯಿಂದ ನಾವು ಬಂದುಬಿಟ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಇತ್ತು, ಪ್ಲಸ್ ಭಯಂಕರ ಚಳಿ ಆಗ್ತಾಯಿತ್ತು, ಮಳೆನೂ ಗಿಜ್ 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 ಗಜ್ಜ ಅಂತ ಇತ್ತು. ಸೊ ಸಿಟಿಗೆ ಬಂದ್ವಿ ನಾವು, ಅಂದರೆ ಹೋಟೆಲ್ ಹತ್ತಿರನೇ ನಮ್ಮದು, ಅಲ್ಲಿಂದ ಒಂದು 10 minutes ಅಷ್ಟೇ. ಅಲ್ಲಿಗೆ ಬಂದ್ವಿ. ಹಸಿವಾಗ್ತಾ ಇದೆ ತುಂಬ. ನಾವು 2 ದಿನದಿಂದ ಊಟನೇ ಮಾಡಿಲ್ಲ ಹಂಗೆ ಅಂದ್ಕೊಳ್ಳಿ. ನಾವು ಬೆಳಗ್ಗೆ ಮ್ಯಾಗಿ, ಮಧ್ಯಾಹ್ನ ಕ್ರೋಸಾನ್, ಅದಿದು ಕಾಫಿ, ಅಟ್ಲೀಸ್ಟ್ ದಿನದ ಆದರೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆವಾಗಲೇ ಹೋಗಬೇಕಾದ್ರೆ ಇದು ಏನದು ಪಿಜ್ಜಾಸ್ ಕೆಫೇಸ್ ಎಲ್ಲ ನೋಡಿದ್ವಿ. ಸೊ ಪಿಜ್ಜಾನಾದರೂ ತಿನ್ನೋಣ, ಹೊಟ್ಟೆ ತುಂಬುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಇಳ್ಕೊಂಬಿಟ್ವಿ ನಾವು ಕ್ಯಾಬಲ್ಲಿ. ವಾಪಸ್ ಬರ್ತಾ ರೂಮ್ಗೆ ಹೋಗಲಿಲ್ಲ. ಸೊ ಇಲ್ಲಿನೂ ಸಿಟಿ ಫುಲ್ ಕಲರ್ಫುಲ್ ಆಗಿದೆ, ಯು ಕ್ಯಾನ್ ಸಿ. ಸೊ ಯಾವುದಾದ್ರೂ ಒಂದು ಒಳ್ಳೆ ಜಾಗ ನಮಗೆ ಊಟ ಸಿಕ್ಬಿಟ್ರೆ ಸಾಕಪ್ಪ ಅಂತ ಇದೆ.
ಹುಡ್ಕೊಂಡು ಗೂಗಲ್ ಮಾಡಿ ಇಂಡಿಯನ್ ರೆಸ್ಟೋರೆಂಟ್ ಒಂದು ಹುಡುಕಿದ್ದೀವಿ. ಬಾಲಿವುಡ್ ಸ್ಪೈಸ್ ಅಂತ ಇದೆ. ನಿಜ ಒಂದು ಅಟ್ಲೀಸ್ಟ್ ಒಂದು ಕರ್ಡ್ ರೈಸ್, ಅದು ಮೊಸರನ್ನ, ಬಿರಿಯಾನಿನೋ ಅಥವಾ ಒಂದು ಚಿತ್ರಾನ್ನ ಆದರೂ ಪರವಾಗಿಲ್ಲ, ಪುಳಿಯೋಗರೆ ಆದರೂ ಪರವಾಗಿಲ್ಲ, ಏನಾದರೂ ಒಂದು ಊಟ ಸಿಕ್ಬಿಟ್ರೆ ಸಾಕು. ಲಿಟ್ರಲಿ 2 ದಿನದಿಂದ ಊಟ ಮಾಡಿಲ್ಲ ಗೊತ್ತಾ. ಫೈನಲಿ ಅಟ್ಲೀಸ್ಟ್ ಮೆನು ತಿಂತೀವೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ನಾವು ಕೇಳಿದ್ದು ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇದು ನೋಡಿದ್ರೆ ಪ್ಲೇನ್ ಪರಾಟ, ಗೀ ಪರಾಟ, ಆನಿಯನ್ ಪರಾಟ, ಆಮ್ಲೆಟ್ ಅಂತ ನೋಡಿದ್ರೆ ಹೆಂಗೆ ನಮಗೆ ಎಷ್ಟೋ ದಿನ ಸ್ಟಾಫ್ ಮಾಡಿ ಏನೋ ಒಂದು ಸಿಗ್ದಂಗೆ. ಮೊಸರನ್ನ ಇದೆಯಾ ನೋಡು. ನಿಜವಾಗ್ಲೂ ನೀವು ಬಿಲೀವ್ ಮಾಡಲ್ಲ, ಊಟದ ಬೆಲೆ ಏನು, ನಮ್ಮ ಅಮ್ಮ ಅಂದಿರೆಲ್ಲ ಮಾಡಿಕೊಡೋವಂಥದ್ದು ಊಟದ ಬೆಲೆ ಏನು ಅಂತಂದ್ಬಿಟ್ಟು ಲಿಟ್ರಲಿ ಇವಾಗ ರಿಯಲೈಸ್ ಆಗ್ತಾಯಿದೆ. ನಿಜವಾಗ್ಲೂ ನಾವು 2 ದಿನದಿಂದ ಎಂಥ ಊಟನೂ ಮಾಡಿಲ್ಲ. ಇವತ್ತು ಬೆಳಗ್ಗೆ ನಾನು ನೂಡಲ್ಸ್ ತಿಂದೆ, ಅವಳು ಉಪ್ಮಾ ರೆಡಿ ಟು ಈಟ್ ಇದ್ದಲ್ಲ ಅದು ತಿಂದಿದ್ದು. ಆಮೇಲೆ ಮಧ್ಯಾಹ್ನ ಕಾಫಿ ಕ್ರೊಸಾನಲ್ಲೇ ಮುಗಿಸ್ಬಿಟ್ವಿ. ಆಮೇಲೆ ಕಾರ್ನ್ ತೊಗೊಂಡು ಅದಷ್ಟೇ, ನೀರು ಕುಡಿದ್ವಿ ಅಷ್ಟೇ. ಆ್ಯಂಡ್ ಇವಾಗ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಬಂದ್ವಿ. ಮೆನು ನೋಡ್ತಿದ್ರೇ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಅಮ್ಮ ನನ್ನ ನೋಸೆಲ್ಲ ರೆಡ್ಡಾಗಿ ಉಳಿದೆ ಚಳಿಗೆ, ಕ್ಯಾಟ್ ನೋಸ್. ಸೊ ಹಸಿವು ಅಂದರೆ ಅಷ್ಟು ಹಸಿವಾಗ್ತದೆ. 6 ಗಂಟೆ ಅಷ್ಟೇ, ಇಲ್ಲಿದ್ದು 6 ಗಂಟೆ, ಇಂಡಿಯಾದಲ್ಲಿ 4 o'clock. ಆ್ಯಂಡ್ ಏನಾದರೂ ಒಂದು ಆರ್ಡರ್ ಮಾಡಿ ಹೊಟ್ಟೆ ತುಂಬ ತಿಂದು ಆಮೇಲೆ ನೆಕ್ಸ್ಟ್ ಮಸಾಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತೊಂದು ಒಳ್ಳೆ ನಿದ್ದೆ ಮಾಡಬೇಕು. 2 ನೈಟಿಂದ ನಿದ್ದೆ ಮಾಡಿಲ್ಲ ನಾನು. ಸೊ ವಿ ಆರ್ ಸೋ ಹ್ಯಾಪಿ ದ್ಯಾಟ್ ವಿ ಗಾಟ್ಸ್ ಇಂಡಿಯನ್ ರೆಸ್ಟೋರೆಂಟ್, ವಿ ಗೋನಾ ಈಟ್. ಆಲೂ ಪರಾಟ, ಕರ್ಡ್, ಪಿಕ್ಕಲ್, ಬಾಯಲ್ಲಿ ನೀರು ಬರ್ತಾಯಿದೆ. ಆಮ್ಲೆಟ್ ಒಂದು ತಿಂದೇ ಮುಗಿಸ್ಬಿಟ್ವಿ. ಹೇಗಿದೆ ಆಮ್ಲೆಟ್? ಸಖತ್ತಾಗಿತ್ತಲ್ವಾ? ಇದು ಆಲೂ ಪರಾಟ ಟೇಸ್ಟ್ ಮಾಡು, ಹೇಗಿದೆ ನೋಡೋಣ. ಬಿಸಿ ಇದೆಯಾ? ಹಾಂ, ಪರ್ಫೆಕ್ಟ್. 2 ದಿನ ಆದಮೇಲೆ ಊಟ, ಬಾ ಬಿಸಿ ಊಟ. ಈ ಕ್ಲೈಮೇಟ್ಗೂ ಚಳಿಗೂ ಬಿಸಿ ಊಟ. ಉಪ್ಪಿನಕಾಯಿ ಅಂತೂ ನನಗೆ ಯಾವತ್ತೂ ಇಷ್ಟು ಟೇಸ್ಟಿ ಆಗಿಲ್ಲ, ಇಷ್ಟು ಯಾವತ್ತೂ ಟೇಸ್ಟಿ ಆಗಿಲ್ಲ, ಅಷ್ಟು ಟೇಸ್ಟಿ ಆಗಿದೆ. ಅಲ್ಟಿಮೇಟ್ ಆಗಿದೆ ಮಾತ್ರ. ಹೊಟ್ಟೆ ಇಸ್ ಹ್ಯಾಪಿ. ಊಟ ಇಸ್ ಎವ್ರಿಥಿಂಗ್. ಇಂಡಿಯಾ, ನಥಿಂಗ್ ಲೈಕ್ ಇಂಡಿಯಾ. ಸೊ ಹೊಟ್ಟೆ ಫುಲ್ ಆಗಿದ್ದಕ್ಕೂ ಮಸಾಜ್ ಮಾಡಿಸ್ಕೊಂಡ್ರೆ ಸಖತ್ತಾಗಿ ನಿದ್ದೆ ಮಾಡ್ಬೋದು, ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದೇಳ್ಬೋದು. 2 ದಿನದಿಂದ ನಿದ್ದೆ ಮಾಡಿಲ್ಲ, ರಿಪೀಟೆಡ್ಲಿ ಹೇಳ್ತಿದ್ದೀನಿ, ಬಟ್ ದ್ಯಾಟ್ ಇಸ್ ಟ್ರೂ. ಸೊ ಹಾಗಾಗಿ ಚಂದ ರಿಲ್ಯಾಕ್ಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾವು ಬ್ಯಾಕ್ ಮಸಾಜ್, ಹೆಡ್ ಮಸಾಜ್ ಮತ್ತು ಫುಟ್ ಮಸಾಜ್ ತೊಗೊಂಡ್ವಿ. ಸೊ ಯು ರೆಡಿ ಫಾರ್ ಇಟ್? Yes, I'm very much ready. ಎಕ್ಸೈಟೆಡ್ ಫಾರ್ ದ ಮಸಾಜ್, ಎಸ್ಪೆಷಲಿ ಫುಟ್ ಮಸಾಜ್ ಎಲ್ಲ ಓಡಾಡಿ ಸುಸ್ತಾಗ್ಬಿಟ್ಟಿದೆ. ಕಾಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಸೊ ಯೆಸ್, ತುಂಬ ಟೈಮ್ ಆಗಿತ್ತು ಮಸಾಜ್ ಮಾಡಿಸ್ಕೊಳ್ಳೋದೆ. ಒಳ್ಳೆ ರಿಲ್ಯಾಕ್ಸ್ ಆಗ್ತಿದೆ. ಮೂಳೆ ಇರುತ್ತೇನೋ ವಾಪಸ್ ಹೋಗೋಷ್ಟರಲ್ಲಿ, ಮೂಳೆ ಇರುತ್ತೇನೋ ಪುಡಿ ಮಾಡಿಬಿಡ್ತಾಳ ಅಂತ. ಅವ್ರನ್ನ ನೋಡಿದ್ರೆ ಅಷ್ಟು ಅವ್ರಿಗೆ ಸ್ಟ್ರೆಂತ್ ಇದೆ ಅನ್ಸಲ್ಲ. ದೇ ವೆರಿ ಸ್ಟ್ರಾಂಗ್. ಏನು ಬೇಕಾಗಿದೆ ಕಾಲಿಗೆ ಮಸಾಜ್, ಬೆಳಗಿಂದ ಓಡಾಡಿ